ಮಾನ್ವಿ ತಹಸೀಲ್ ಕಚೇರಿಯಲ್ಲಿ ಬಾಬು ಜಗಜೀವನ್ ರಾಮ್ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಮುಖಂಡರು, ಮಹನೀಯರ ಜಯಂತಿಯನ್ನು ಕೇವಲ ಕಾಟಾಚಾರಕ್ಕೆ ಮಾಡದೆ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಿದ್ದು ಗೌರವ ಪೂರ್ವಕವಾಗಿ ಆಚರಿಸಬೇಕು ಎಂದು ಒತ್ತಾಯಿಸಿದರು. ಇದೇ ವೇಳೆ ಮಾನ್ವಿ ಅಂಬೇಡ್ಕರ್ ಸರ್ಕಲ್ ಸುತ್ತಮುತ್ತ ಗಲೀಜುಮಯ ಪರಿಸ್ಥಿತಿ ಇದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಸ್ವಚ್ಛತೆ ಕಡೆ ಅಧಿಕಾರಿಗಳು ಗಮನ ಹರಿಸಬೇಕು ಎಂದು ಆಗ್ರಹಿಸಿದರು. ಅಮರೇಶ್ವರ ಕ್ಯಾಂಪ್ ಮತ್ತು ಕೋಟ್ನೆಕಲ್ ಗ್ರಾಮದಲ್ಲಿ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂತೆ ಮನವಿ ಸಲ್ಲಿಸಿದ್ದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ತಹಸೀಲ್ದಾರ್ ಭೀಮರಾಯ್ ವಿರುದ್ಧ ಕಿಡಿಕಾರಿದರು. ಅಂಬೇಡ್ಕರ್ ಜಯಂತಿ ಒಳಗಾಗಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು, ಇಲ್ಲವಾದರೆ ಜಯಂತಿ ಕಾರ್ಯಕ್ರಮದಲ್ಲಿ ಧಿಕ್ಕಾರ ಕೂಗಲಾಗುವುದು ಎಂದು ಮುಖಂಡ ಶಿವರಾಜ ಹುಮಳಿ ಹೊಸೂರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಸೇರಿರ್ತಕ್ಕಂಥ ತಾಲೂಕು ಅಧಿಕಾರಿಗಳ ತಂಡದ ನೇತೃತ್ವದಲ್ಲಿ ಈಗ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಭೆಗೆ ಆಗತಕ್ಕಂಥ ನಮ್ಮ ರಾಷ್ಟ್ರ ನಾಯಕರು, ಎಲ್ಲ ಸಮಾಜದ ರಾಷ್ಟ್ರ ನಾಯಕರುಗಳನ್ನು ಆ ರೋಡಿನ ಅಧಿಕಾರಿಗಳು ಬೇಗ ಬಿಟ್ಟು ಎಲ್ಲಿ ಕಿತ್ತು ಬಿಡಾಕಿರ್ತಾರೆ. ಎಲ್ಲ ಹೆಲಿಕಾಪ್ಟರ್ ಈಗ ತಾಲೂಕು ತಂಡ ಅಧಿಕಾರಿಗಳು ನಮ್ಮ ಗಮನಕ್ಕೆ ಕೂತಿದ್ದಂಗೆ ಒಂದು ಹಿರೇಕೊಟ್ಟಿನ ಒಂದು 10,000 ಲೆಕ್ಕ ಕೊಟ್ಟು ಕೂಡ ತಾವು ಯಾವುದೇ ಕ್ರಮ ಜರುಗಿಸಿಲ್ಲ. ಕಾಟಾಚಾರ ಇದು ಮಾಡಿದ್ರೆ ಅದು ಒಬ್ಬ ರಾಷ್ಟ್ರ ನಾಯಕರ ಬಗ್ಗೆ ನಾವು ದಯವಿಟ್ಟು ಅದ್ರ ಬಗ್ಗೆ ಹಚ್ಕೊಳ್ಳೋದಕ್ಕೆ ನಾವು ಅಂಬೇಡ್ಕರ್ ಅಂತ ಹೇಳ್ತೇನೆ, ಎಲ್ಲ ನಾಯಕರುಗಳ ಬಗ್ಗೆ ಹೇಳ್ತೇವೆ. ಜೊತೆಯಲ್ಲಿ ಇಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಮಾನ್ಯಲ್ಲಿದೆ, ಅಲ್ಲಿ ಏನಿದೆ ಗೊತ್ತಾ, ಅದೆಲ್ಲ ಅಕ್ರಮ ದಂಧೆಗಳ ಒಂದು ಇದು ದೂರ ಆಗಿರುವಂತಹ ಆಗಿದೆ. CC ಕ್ಯಾಮ್ರಾ ಇಲ್ಲ, ಲೈಟ್ ವ್ಯವಸ್ಥೆ ಇಲ್ಲ, ಅಥವಾ ಏನಾರ ಬೇರೆ ಕುಡಿ ನೀರಿಂದಿಲ್ಲ, ಅಥವಾ ಯಾವ ಬೇರೆ ಬೇರೆ ಸಂದರ್ಭಗಳಲ್ಲಿ ಪಾರ್ಕಿಂಗು ಗಾರ್ಡನ್ ಮಾಡಿಕೊಳ್ಳೋಂಥ ಜಾಗ ಕೊಡಿದೆ. ಯಾಕಂದ್ರೆ ಅಧಿಕಾರಿಗಳು ಇಷ್ಟೊಂದು ಬೇಜವಾಬ್ದಾರಿ ಯಾರು ಕೂಡ ಇಷ್ಟೊಂದು ಒತ್ತಾಯ ಮಾಡಬಾರ್ದು. ದಯವಿಟ್ಟು ತಮ್ಮ ಕೆಲಸಗಳನ್ನು ತಾವು ಆದಷ್ಟು ಮನಸ್ಸಿಗೆ ತಗೊಂಡು ಇಂಟ್ರೆಸ್ಟ್ ಆಗಿ ಮಾಡಿ ತಮ್ಮ ಅವಧಿಯಲ್ಲಿ ಇಂಥವ್ರು ಮಾಡಿದ್ರಪ್ಪ ಅಂತ ಕೂಡ ಒಂದು ಸದಾಕಾಲ ನಮ್ಮ ಹೆಸರು ಸರ್ವನಾಗಿ ನಾವೆಲ್ಲ ಕೊಂಡಾಡ್ತೀವಿ ಅಧಿಕಾರಿಗಳು ಅಂತಂದು ಹೇಳೋದ್ರ ಮುಖಾಂತರ ಈಗ ಅಮರೇಶ್ವರ ಕ್ಯಾಂಪಲ್ಲಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉತ್ತಮ ನೆರವೇರಿಸಿದ ಅದರ ಬಗ್ಗೆ ನಾವು ಏನು ಗಮನಿಸಿದ್ವಿ ಒಂದು ವಿಷಯ ಮಾತಾಡಬಾರ್ದು. ಬಟ್ ಇದು ಯಾಕಂದ್ರೆ ಜಯಂತಿ ಇರೋದ್ರಿಂದ ನಾವು ಅನಿವಾರ್ಯವಾಗಿ ಆಗಿದೆ ಮಾತಾಡೋದು. ಇಲ್ಲಿ ನೀರ್ಮಾನ್ಯದಲ್ಲಿನೂ ಅಲ್ಲಿ ರೈತರಿಂದ ಬರ್ತಿರ್ಬೇಕಾದ್ರೆ ಒಂದು 4-5 ಕಡೆ ಬರೀತಾರೆ, ಅಲ್ಲೇ ಎಲ್ಲ ಕಡೆ ಮಾಡಿದ್ದಾರೆ. ಅದರಲ್ಲಿ ತಮ್ಮ ಜವಾಬ್ದಾರಿ, ತಮ್ಮ ಕ್ರಮ ಬಗ್ಗೆ ದಯವಿಟ್ಟು ಈ ಸಭೆಯಲ್ಲಿ ತಿಳಿಸಬೇಕು. ಒಂದು ವೇಳೆ ಅಲ್ಲಿ ರಾಯಚೂರು ಸಿಂಧೂರಿಂದ ಬರ್ತಾರೆ ನಮ್ಮ ಮಾಲಿ ತಾಲೂಕಿನ ವ್ಯಾಪ್ತಿಯಲ್ಲಿ ಕೋಟವರಿಗೆ ಬರ್ತಕ್ಕಂಥ ರಾಷ್ಟ್ರ ನಾಯಕರು ಯಾವುದೇ ರಾಷ್ಟ್ರ ನಾಯಕರ ಬಗ್ಗೆ ಅಲ್ಲಿ ಏನಾದರೂ ಕ್ರಮ ಜರುಗಿಸಿಲ್ಲ ಅಂದರೆ ನಾವು ಜಯಂತಿಯಲ್ಲಿ ಧಿಕ್ಕಾರ ಕೂಡ್ತಕ್ಕಂಥ ಒಂದು ನಿರ್ಣಯ ನಾವೆಲ್ಲ ಸಂಘಟನೆಗಳು ಮಾಡ್ಕೊಳ್ತೀವಿ ಅಂತ ಬಯಸುತ್ತೇವೆ. ಜೊತೆಗೆ ಇಲ್ಲಿ ಕಾರ್ಯಕ್ರಮ ಏನಿದೆಯಲ್ಲ